ರಾಗ ಕಥೆಗಳಿಗೆ ಸ್ವಾಗತ. ಇಂದಿನ ರಾಗ ಕಥೆಯಲ್ಲಿ ಪಡಿಬೇಡಿ ಬಂದಂತಹ ಧನ ಧಾನ್ಯಗಳನ್ನ ಏನ್ ಮಾಡಬೇಕು ಇದನ್ನ ತಿಳ್ಕೊಳ್ಳೋಣ. ಪಡಿಬೇಡಿಕೊಂಡು ಬಂದಂತಹ ಧನ ಧಾನ್ಯ ಅಥವಾ ಬೆಲ್ಲವನ್ನ ಆ ವಟು ತನ್ನ ಮನೆಗೆ ತೆಗೆದುಕೊಂಡು ಬರ್ತಾನೆ. ಕೆಲವು ಕಡೆ ಪಡಿಬೇಡಿಕೊಂಡು ಬಂದಂತಹ ವಟುವಿಗೆ ಅಥವಾ ವ್ಯಕ್ತಿಗೆ ಪಾದ ಪೂಜೆಯನ್ನ ಮಾಡಿ ಆರತಿಯನ್ನ ಮಾಡಿ ಮನೆಗೆ ಕರೆದುಕೊಳ್ಳುವಂತಹ ಸಂಪ್ರದಾಯ ಇದೆ. ಆ ಅಕ್ಕಿ ಅಥವಾ ಧಾನ್ಯ, ನಾಣ್ಯ ಮತ್ತು ಬೆಲ್ಲವನ್ನ ಜೋಪಾನವಾಗಿ ಎತ್ತಿಟ್ಕೊಂಡು ಶ್ರಾವಣ ಮಾಸದ ಕೊನೆಯ ಶನಿವಾರದ ದಿನ ಇದರಿಂದ ಪಾಯಸ ಅಥವಾ ಹುಗ್ಗಿಯನ್ನ ತಯಾರಿಸಿ ದೇವರಿಗೆ ನೈವೇದ್ಯವನ್ನ ಸಮರ್ಪಣೆ ಮಾಡಿ ನಂತರ ಕುಟುಂಬದ ಎಲ್ಲಾ ಸದಸ್ಯರು ಪ್ರಸಾದದ ರೂಪವಾಗಿ ಇದನ್ನ ಸ್ವೀಕರಿಸ್ತಾರೆ. ಹಾಗೆ ಭಿಕ್ಷೆಯಲ್ಲಿ ಬಂದಂತಹ ನಾಣ್ಯವನ್ನ ಮುಡಿ ಕಟ್ಟಿ ಇಟ್ಕೊಂಡು ಮನೆ ದೇವರ ದರ್ಶನವನ್ನ ಮಾಡೋದಕ್ಕೆ ಹೋದಾಗ ಆ ಮುಡಿಯನ್ನ ದೇವರ ಹುಂಡಿಗೆ ಹಾಕ್ತಾರೆ. ಹಿಂದೆ ಗುರುಕುಲ ಪದ್ಧತಿಯ ಶಿಕ್ಷಣ ಇದ್ದಾಗ ಭಿಕ್ಷಾಟನೆಯನ್ನ ಮಾಡಿ ಹಣ ಮತ್ತು ಆಹಾರವನ್ನ ಸಂಗ್ರಹಿಸ್ತಾ ಇದ್ರು ಮತ್ತು ಹಬ್ಬ ಹರಿದಿನಗಳ ಸಮಯದಲ್ಲಿ ಭಿಕ್ಷಾಟನೆಯಿಂದ ಬಂದಂತಹ ವಸ್ತುಗಳನ್ನ ಉಪಯೋಗಿಸಿ ಹಬ್ಬವನ್ನ ಆಚರಿಸ್ತಾ ಇದ್ರು. ಇನ್ನೊಂದು ಕಾರಣ ಏನಂದ್ರೆ ಶ್ರಾವಣ ಮಾಸ ಹಬ್ಬ ಹರಿದಿನಗಳ ಮಾಸ. ಹಿಂದಿನ ಕಾಲದಲ್ಲಿ ಜನರಿಗೆ ಒಂದು ಹೊತ್ತಿನ ಊಟಕ್ಕೂ ತುಂಬಾನೇ ಕಷ್ಟ ಇತ್ತು. ಆವಾಗ ಹಬ್ಬ ಹರಿದಿನಗಳ ಸಮಯದಲ್ಲಿ ಭಿಕ್ಷಾಟನೆಯನ್ನ ಮಾಡಿ ಅದರಿಂದ ಬಂದ ಆಹಾರದಿಂದ ಹಬ್ಬಗಳನ್ನ ಆಚರಿಸ್ತಾ ಇದ್ರು. ಬಹುಶಃ ಈ ರೀತಿಯಾಗಿ ಪಡಿಬೇಡುವ ಸಂಪ್ರದಾಯ ಆಚರಣೆಗೆ ಬಂದಿರಬಹುದು. ಪಡಿಬೇಡೋದ್ರಿಂದ ಮಕ್ಕಳಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗತ್ತೆ. ಹಾಗೆ ಅವರಲ್ಲಿ ನಯ ವಿನಯ, ಗುರು ಹಿರಿಯರ ಬಗ್ಗೆ ಗೌರವ, ಧನಧಾನ್ಯದ ಮಹತ್ವ ಇವೆಲ್ಲವನ್ನ ಚಿಕ್ಕವರಿದ್ದಾಗಲೇ ಕಲ್ತ್ಕೊಳ್ತಾರೆ. ಎಷ್ಟೇ ಕಷ್ಟ ಬಂದ್ರೂ ಹೇಗಾದ್ರೂ ಜೀವನ ಮಾಡ್ಬೋದು ಅನ್ನೋ ಭಾವನೆ ಮೂಡಬಹುದು. ಇನ್ನು ಪೌರಾಣಿಕ ನಂಬಿಕೆಯ ಪ್ರಕಾರ ಒಮ್ಮೆ ವಿಷ್ಣು ಕುಬೇರನಿಂದ ಸಾಲವನ್ನ ಪಡೆದಿರ್ತಾನೆ. ಕಲಿಯುಗದ ಅಂತ್ಯದೊಳಗಡೆ ಈ ಎಲ್ಲಾ ಸಾಲವನ್ನ ಮರುಪಾವತಿ ಮಾಡೋದಾಗಿ ವಿಷ್ಣು ಮಾತನ್ನ ಕೂಡ ಕೊಡ್ತಾನೆ. ಹಾಗಾಗಿ ಶ್ರೀಹರಿಗೆ ಸಹಾಯವಾಗ್ಲಿ ಅಂತ ಅವನ ಭಕ್ತರು ಶ್ರಾವಣ ಮಾಸದ ಶನಿವಾರದಂದು ಪಡಿಬೇಡಿ ದೇವಸ್ಥಾನದ ಹುಂಡಿಗೆ ಹಾಕ್ತಾರೆ. ಇನ್ನಷ್ಟು ಇಂತಹ ಕಥೆಗಳಿಗೆ ನೋಡ್ತಾ ಇರಿ ರಾಗ ಕಥೆಗಳು.